ಫ್ರೆಂಡ್ಸ್, ನಾನೀಗ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸ್ಗೆ ಅಂತೇಳಿ ಕೊಕೊನೆಟ್ ರೈಸ್ ಮಾಡೋದಕ್ಕೆ ಅಂತೇಳಿ ಮಾಡ್ತಾ ಇರೋವಂಥದ್ದು. ಈಗ ನಾನು ಬಾಣಲೆಗೆ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೊತೀನಿ. ಜೀರಿಗೆ ಹಾಕ್ಕೊಂಡು ಜೀರಿಗೆ ಕೂಡ ಸಿಟ್ಲೆಲ್ಲ ಆದಮೇಲೆ ಈಗ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕರಿಬೇವು ಇಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗಡೆ. ನಾನು ನೋಡ್ತಾ ಇರೋದು ಈಗ ಎಲ್ಲವನ್ನು ಇಟ್ಕೊಂಡು ಎಲ್ಲ ಒಂದೇ ಸಲನೇ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಎಲ್ಲ ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ. ನಾನು ರೈಸ್ ಎಲ್ಲ ಮಾಡಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ. ಚಿತ್ರಾನ್ನ ಥರ ಎಲ್ಲ ವೈಟಾಗಿ ಇರೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ರೈಸ್ ಮಾಡಿಕೊಟ್ಟಾಗ. ಈಗ ನಾನು ಅದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಮೊದಲಿಟ್ಕೊಂಡಿದ್ದೆ, ಆ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಒಂದು ತೆಂಗಿನಕಾಯಿನ ತುರಿಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೆ, ಅದನ್ನು ತುರಿಚಿಟ್ಟಿರುವಂಥ ತೆಂಗಿನಕಾಯಿನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡೋಣ. ಇದನ್ನ ಚೆನ್ನಾಗಿ ರೋಸ್ಟ್ ಎಲ್ಲ ಆದಮೇಲೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಘಮನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸ್ಮೆಲ್ಲು ಎಲ್ಲನೂ ಅಷ್ಟೇ. ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಕಾಣ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ರೆಡಿ ಆಯಿತು ಕೊಕೊನೆಟ್ ರೈಸ್ಗೆ. ಇದನ್ನು ರೈಸ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಕೊಕೊನೆಟ್ ರೈಸ್ ರೆಡಿ ಆಗುತ್ತೆ. ನಾನು ಅರ್ಜೆಂಟಲ್ಲಿ ಮಿಕ್ಸ್ ಮಾಡಿ ಇಟ್ಟಿರೋಂಥದ್ದನ್ನು ನೋಡ್ಸೋಕ್ಕೆ ಆಗಲಿಲ್ಲ. ಮಕ್ಕಳಿಗೆ ಟೈಮ್ ಆಯ್ತು ಅಂತೇಳಿ ಬಾಕ್ಸ್ ಮಾಡ್ಕೊಳ್ತಾರೆ. ನೋಡಿ ಇವತ್ತಿನ ಕೊಕೊನೆಟ್ ರೈಸ್ಗೆ ಯಾವ ಥರ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿದ್ದೆ. ಇದನ್ನು ಈಗ ರೈಸ್ ತೊಗೊಂಡು ಮಿಕ್ಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಕೊಕೊನೆಟ್ ರೈಸ್. ನೋಡಿ ಫ್ರೆಂಡ್ಸ್, ನಾನು ಈ ವಿಡಿಯೋನ ಹಾಕೋದನ್ನ ಮಿಸ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಈ ವಿಡಿಯೋನ ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ನೋಡ್ತಾ ಇರ್ಬೋದು. ಗೂಟ ಎಲ್ಲ ತೋಟದಲ್ಲಿ ಹಾಕಿರೋಂಥ ಗೂಟನೆಲ್ಲ ಕಿತ್ತಿ ಈಗ ಎಲ್ಲ ಚೆಕ್ತಾ ಇದ್ದಾರೆ ಹಸ್ಬೆಂಡು ಮತ್ತು ಫ್ರೆಂಡ್ ಒಬ್ಬರು ಬಂದಿದ್ದಾರೆ, ಹಸ್ಬೆಂಡ್ ಫ್ರೆಂಡ್. ಹಾಗಾಗಿ ಅವರಿಬ್ಬರು ಸೇರಿ ಈ ಥರ ಗೂಟವನ್ನು ಚೆಕ್ಕಿ ಗೂಟವನ್ನು ಹಾಕ್ತಾಯಿದ್ದಾರೆ. ಒಂದೇ ದಿನದಲ್ಲೇ ಗೂಟ ಚೆಕ್ಕಿ ಗೂಟವನ್ನು ಹಾಕಿದರು. ನಾನು ಆ ವಿಡಿಯೋನ ಮಾಡಿದ್ದೆ, ಬಟ್ ಹಾಕೋದು ಮರ್ತೋಯ್ತು. ಹಾಗಾಗಿ ನೋಡಿ ಇದನ್ನೆಲ್ಲ ಕಿತ್ತು, ಯಾಕಂದರೆ ಹಳೆ ಗೂಟ ಇದು, ಹಾಗಾಗಿ ಕಿತ್ತಿ ಮತ್ತೆ ಹಾಕಿರೋ ಅಂಥದ್ದು. ನೋಡಿ ಎಲ್ಲ ತೋಟ ಎಲ್ಲ ಕಿತ್ತಿದ್ದೀವಿ. ಒಂದೊಂದು ಬಂದಿಲ್ಲ, ಅದು ಹಾಗೆ ಇದೆ. ಇವತ್ತು ಕಿತ್ತಿ ಹಾಕಿರೋ ಅಂಥ ಗೂಟ ಚೆಕ್ಕಿ ಈ ಥರ ಹಾಕ್ತಾ ಇರೋವಂಥದ್ದು. ಬಟ್ ಇನ್ನು ಮಿಕ್ಕಿದೆಲ್ಲನೂ ಈ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಯಾಕಂದರೆ ಮಿಸ್ ಆಗಿಬಿಟ್ಟಿತ್ತು, ಹುಡುಕಿ ಸಿಗಲೇ ಇಲ್ಲ ಈ ವಿಡಿಯೋ. ಈಗ ಸಿಕ್ಕಿದೆ, ಅದನ್ನು ಕೂಡ ಇದರಲ್ಲಿ ಜಾಯಿನ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ತೋಟಕ್ಕೆ ಬೇಕಾಗಿರೋಂಥ ಐಟಮ್ ಇದು ವೈರು, ಇದು ಬಂದು ತಂಗುಸಿ, ಇದು ಬಂದು ಟೈನು. ನೋಡ್ತಾ ಇರ್ಬೋದು ಟೈನೆಲ್ಲ ಎಷ್ಟೊಂದು ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಇದು ಬಂದು ಫಸ್ಟು ಇದನ್ನ ವೈರನ್ನು ಕಟ್ತೀವಿ, ಆಮೇಲೆ ತಂಗುಸಿ ಕಟ್ತೀವಿ, ಆಮೇಲೆ ಟೈನ್ ಎಳೆಯೋಂಥದ್ದು. ಈಗ ವೈರನ್ನು ಎಳೆದಾದ್ಮೇಲೆ ತಂಗುಸ್ತಾರೆ ಹಸ್ಬೆಂಡು. ಇದೆಲ್ಲ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಎಲ್ಲ ನಾವು ಮಾಡ್ತೀವಿ ಕೆಲಸ ಅಂತೇಳ್ಬಿಟ್ಟು, ತೋಟದ ಕೆಲಸ. ಈಗ ಬನ್ನಿ ನೋಡ್ಕೊಂಬರೋಣ. ನೋಡ್ತಾ ಇರ್ಬೋದು ಇಷ್ಟೆಲ್ಲ ಐಟಮ್ ತೊಗೊಂಡ್ಬಂದಿದ್ದೀವಿ ಅಂತೇಳ್ಬಿಟ್ಟು. ಯಜಮಾನ್ರು ಎತ್ಕೊಂಡು ಹೋಗಿದ್ದಾರೆ, ಈ ಥರ ವೈರ್ ತೋಟಕ್ಕೆ ಎತ್ಕೊಂಡು ಹೋಗಿದ್ದಾರೆ. ಇನ್ನೂ ತುಂಬಾ ತೊಗೊಂಡು ಬಂದಿದ್ವಿ, ಇವೆಲ್ಲ ಎತ್ಕೊಂಡು ಹೋಗಿದ್ದೀವಿ ತೋಟಕ್ಕೆ. ಇನ್ನು ನೋಡಿ ಮದ್ದು ಎಲ್ಲ ತೊಗೊಂಡ್ಬಂದು ಒಂದೇ ದಿವಸನೇ ತೊಗೊಂಡು ಬಂದಿರೋಂಥ ಐಟಮ್ಸ್ ಇದೆಲ್ಲನೂ. ಇದಕ್ಕೆಲ್ಲ ಏನಿಲ್ಲ ಅಂದರೆ ಒಂದು 5,000 ಆಗಿದೆ. ಯಜಮಾನ್ರಿಗೆ ತೊಗೊಂಡು ಬಂದು ತೋಟಕ್ಕೆ ಹೊರಟ್ರಿ. ಇನ್ನೇನು ನಾನು ಕೂಡ ಹೋಗ್ತೀನಿ ತೋಟಕ್ಕೆ. ಬನ್ನಿ ಇವತ್ತಿನ ತೋಟದಲ್ಲಿ ಏನು ಕೆಲಸ ಮಾಡ್ತೀವಿ ಏನು ಅಂತೇಳ್ಬಿಟ್ಟು, ನಮ್ಮ ತೋಟ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಕೊಕೊನೆಟ್ ರೈಸ್ ಮಾಡಿದ್ದೆ. ಬೆಳಗ್ಗೆ ಟಿಫನ್ ಮಕ್ಕಳಿಗೆ ಬಾಕ್ಸ್ಗೆ ಅಂತೇಳ್ಬಿಟ್ಟು ಕೊಕೊನೆಟ್ ರೈಸ್ ಮಾಡಿ ಕಳಿಸಿದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೊರಟ್ರು. ಈಗ ನಾನು ಹಾಲು ಸಾರು ಮಾಡಿ ಮುದ್ದೆ ಮಾಡಿ ಊಟ ಎಲ್ಲ ಆಯಿತು ನಮ್ಮದು. ಈಗ ತೋಟಕ್ಕೆ ಹೋಗ್ಬಿಟ್ಟು ಹೊರಟಿದ್ದೀನಿ. ಮನೆಯಲ್ಲೆಲ್ಲ ಕೆಲಸ ಮುಗೀತು. ಈಗ ಮುಗಿಸ್ಕೊಂಡು ಈಗ ತೋಟಕ್ಕೆ ಹೋಗ್ಬಿಟ್ಟು ತೋಟದಲ್ಲಿ ಸ್ವಲ್ಪ ಗೂಟ ಎಲ್ಲ ಹಾಕಿದೆ, ಅದಕ್ಕೆ ತಂಗುಸೆಲ್ಲ ಸುತ್ತಬೇಕು. ಯಾವ ಥರ ಸುತ್ತಾರೆ ಏನು ಅಂತೇಳ್ಬಿಟ್ಟು ತೋರಿಸೋಣ. ಯಜಮಾನ್ರಿಗೆ ಹೆಲ್ಪ್ ಮಾಡೋಕ್ಕೆ ಅಂತೇಳ್ಬಿಟ್ಟು ನಾನು ಇವತ್ತು ತೋಟಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ನಮ್ಮ ತೋಟ ತುಂಬ ದಿನ ಆಯಿತು ತೋರಿಸಿ, ಈಗ ಯಾವ ಥರ ಇದೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಈಗ ತೋಟದಲ್ಲಿ ಗೂಟ ಎಲ್ಲ ಕಿತ್ತು ಮತ್ತೆ ಹೊಸದಾಗಿ ಗೂಟ ಎಲ್ಲ ಹಾಕಿದ್ದೀವಿ. ಚೆಕ್ಕಿ ಹಾಕಿರೋಂಥದ್ದು ಗೂಟ ನೋಡಿ ಈ ಥರ ಹಾಕಿದ್ದೀವಿ. ಈಗ ಸುತ್ತಕ್ಕೆ ಅಂತೇಳಿ ಬಂದಿರೋಂಥದ್ದು. ಬನ್ನಿ ಆ ಥರ ಅದನ್ನ ಸುತ್ತಾರೆ ಅಂತ ನೋಡಿಸ್ತೀನಿ. ತುಂಬ ದಿನ ಆಯ್ತಲ್ಲ ತೋಟಕ್ಕೆ ಬಂದಮೇಲೆ. ಹೂವು ನೋಡಿ ತೋಟದಲ್ಲಿ ಹೇಗೆ ಇವೆಲ್ಲ ಸ್ಟಾರ್ಟ್ ಆಗಿದ್ದೆ. ಇನ್ನೇನು 20 ಡೇಸ್ನಲ್ಲಿ ಕಾಯಿ ಬರುತ್ತೆ.
ಬೆಳಗ್ಗೆಯಿಂದ ಸ್ವಲ್ಪ ಗೂಟ ಹಾಕೋದಿತ್ತು, ಹಾಗಾಗಿ ಬೆಳಗ್ಗೆಯಿಂದ ಗೂಟ ಹಾಕ್ಕೊಂಡು ಈಗ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ನಾವು ಮಧ್ಯಾಹ್ನ ಬಂದಿದ್ದೀವಿ. ಮಧ್ಯಾಹ್ನ 12 ಗಂಟೆ ಆಗಿದೆ. ನೋಡ್ತಾ ಬರ್ತೀವಿ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ಈ ಬಿಸಿಲಿನಲ್ಲಿ ನಾವು ಬಂದಿದ್ದೀವಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೂರ್ಯನ ಕಿರಣಗಳು ನೋಡಿ ಎಷ್ಟೊಂದು ಬಿಸಿಲಿರೋದಕ್ಕೆ ಎಷ್ಟು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಕಾಲದಾಗ ಎಲ್ಲನೂ ಹೇಳ್ತಾಯಿದ್ರು ಮಧ್ಯಾಹ್ನ ಟೈಮಿಂಗ್ಸ್ ಸೂರ್ಯನ ನೋಡಿ ತಲೆ ಮೇಲೆ ಇದ್ರೆ 12 ಗಂಟೆ ಆಗುತ್ತೆ ಸ್ವಲ್ಪ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ತೋರಿಸಿದಾಗ ಈ ಕಡೆ ಎಲ್ಲ ಗೂಟ ಇರಲಿಲ್ಲ, ಆ ಕಡೆ ಮಾತ್ರ ಇತ್ತು ಗೂಟ ಎಲ್ಲನೂ. ಈಗ ಇಲ್ಲಿ ಎಲ್ಲ ಹಾಕಿದ್ದೀವಿ ಗೂಟ, ಈ ತೋಟಕ್ಕೂ ಹಾಕಿದ್ದೀವಿ. ಒಂದೇ ತೋಟನೇ, ಸ್ವಲ್ಪ ಹಾಕಿ ಸ್ವಲ್ಪ ಹಾಗೆ ಇತ್ತು. ಈಗ ಎಲ್ಲ ಹೊಸ ಗೂಟ ಇದು. ಒಂದು ಗೂಟ 25 ರೂಪಾಯಿ ಅಂತೇಳಿ ತೊಗೊಂಡು ಬಂದಿರೋಂಥದ್ದು. ಈಗ ತೊಗೊಂಡು ಬಂದು ಗೂಟ ಎಲ್ಲ ಹಾಕಿದ್ವಿ, ಚೆಕ್ಕಿ ಹಾಕಿರೋವಂಥದ್ದು ಗೂಟ. ಈಗ ಇದಕ್ಕೆ ಹೋಗಿ ಸುತ್ತಾ ಇದ್ದೀವಿ. ಹಸ್ಬೆಂಡು ಈಗ ಸುತ್ತಾ ಇದ್ವಿ, ಖಾಲಿ ಆಗಿದೆ, ಅದಕ್ಕೆ ಎತ್ಕೊಳಕ್ಕೆ ಅಂತೇಳಿ ಹೋಗಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ನಮ್ಮ ತೋಟ. ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಇನ್ನೇನು 20 ದಿವಸ, ಒಂದು ತಿಂಗಳೊಳಗಡೆ ಕಾಯೆಲ್ಲ ಬಂದುಬಿಡುತ್ತೆ, ಶಂಪಲ್ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾವು 3 ತಿಂಗಳಿಂದ ಕಾದಂಥ ಕಾಯಿ ಈ ತೋಟಕ್ಕೆ ಪ್ರತಿಫಲ ಸಿಗ್ತಾಯಿದೆ. ಬನ್ನಿ, ಹೋಗ್ತಾ ಹೋಗ್ತಾ ಲಾಗಲ್ಲಿ ನೋಡ್ತೀನಿ ಕಾಯಿ ಬಂದಮೇಲೆ ಯಾವ ಥರ ಕಾಯೆಲ್ಲ ಬರುತ್ತೆ, ಚಿಕ್ಕಕಾಯಿ ಏನು ಅಂತೆಲ್ಲ ಹೇಳಿಬಿಟ್ಟು. ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಬಿಸಿಲು. ಮಧ್ಯಾಹ್ನ 1 ಗಂಟೆ ಆಗಿದೆ. ಈಗ ತೋಟದಲ್ಲಿದ್ದೀವಿ ನಾವು. ತೋಟದಲ್ಲಿ ಬಂದು ಈಗ ವೈರ್ ಕಟ್ತಾ ಇರೋವಂಥದ್ದು. ನೋಡಿ ನಮ್ಮ ತೋಟ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಿಸಿಲಿಗೆ ನಾನೀಗ ಟವಲ್ ಹಾಕ್ಕೊಂಡಿದ್ದೀನಿ. ಈಗ ಯಜಮಾನ್ರು ವೈರ್ ಖಾಲಿಯಾಗಿದೆ, ಎತ್ಕೊಬರಕ್ಕೆ ಹೋಗ್ತಾಯಿದ್ದಾರೆ. ಬರ್ತಾರೆ ಅವರು. ಬನ್ನಿ, ಇವಾಗ ನಾವು ಕಟ್ಟಿರೋಂಥ ವೈರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ಥರ. ಈಗ ವೈರ್ ಇನ್ನೂ ತುಂಬ ಕೆಲಸ ಇದೆ ಇದ್ರದ್ದು. ಇದೆಲ್ಲ ಆದಮೇಲೆ ಯಾವ ಥರ ಮಾಡಿದ್ದೀವಿ ಅಂತೇಳ್ಬಿಟ್ಟು ಇದ್ರ ಬಗ್ಗೆ ತೋರಿಸ್ತೀನಿ. ತೋಟ ಯಾವ ಥರ ಆಗಿದೆ ಏನು, ಇನ್ನೂ ತಂಗುಸಿ ಕಟ್ಟಬೇಕು, ವೈರ್ ಕಟ್ಟಬೇಕು, ತುಂಬಾ ಕೆಲಸ ಇದೆ ಇದ್ರದ್ದು. ನಾವು ಕಟ್ಟಿರೋಂಥ ವೈರ್ ನೋಡಿ ಈ ಥರ ಇದೆ. ಗೂಟ ಎಲ್ಲ ಹಾಕಿ ಈ ಥರ ಹಾಕಿರೋದು. ಏನಕ್ಕೆ ಈ ಥರ ಹಾಕಿದ್ದೀವಿ ಅಂದರೆ, ಮಳೆ ಎಲ್ಲ ಬಂದಾಗ ಗಾಳಿ ಬೀಸಿದಾಗ ಇದು ಬಿದ್ದುಬಿಡುತ್ತೆ ಗಿಡ ದೊಡ್ಡದಾದ್ಮೇಲೆ. ಹಾಗಾಗಿ ಈ ಥರ ಗೂಟ ಎಲ್ಲ ಕೊಟ್ಟು ಸೇಫ್ಟಿಗೆ ಅಂತೇಳಿ ಮಾಡೋವಂಥದ್ದು. ನೋಡಿ ಈ ಕಡೆ ಎಲ್ಲ ಇದು ಕಟ್ಟೋದಿದೆ, ಈ ಥರ ಕಟ್ತಾಯಿದ್ವಿ. ಇನ್ನೂ ಸ್ವಲ್ಪ ಕಟ್ಟಿ ಆಮೇಲೆ ಹೋಗ್ತೀವಿ ಮನೆಗೆ. ನೋಡಿ ನಮ್ಮ ತೋಟ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು. ಚೆನ್ನಾಗಿದೆ, ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಇನ್ನೇನು ಬರುತ್ತೆ, ಇನ್ನೇನು 20 ಡೇಸಲ್ಲಿ ಕಾಯಿ ಬರುತ್ತೆ, ತೋರಿಸ್ತೀನಿ. ನೋಡಿ ಇಷ್ಟೆಲ್ಲ ಆಗಿರೋಂಥದ್ದು. ಈಗ ಒಂದು ಕಟ್ಟು ತೊಗೊಂಡು ಬಂದಿದ್ವಿ, ಅದೆಲ್ಲ ಆದಮೇಲೆ ಖಾಲಿ ಆಯಿತು. ಈಗ ಸ್ವಲ್ಪನೇ ಮಿಕ್ಕಿತ್ತು, ನೋಡಿ ಇಷ್ಟು ಮಿಕ್ಕಿದೆ. ಅದಕ್ಕೆ ಮತ್ತೆ ಬೇರೆ ಎತ್ಕೊಂಡ್ಬರ್ತೀನಿ ಅಂತೇಳಿ ಹೋಗಿರೋಂಥದ್ದು. ನೋಡಿ ನಮ್ಮ ಹಳ್ಳಿ ಜೀವನ, ನಮ್ಮ ಕೆಲಸಗಳು ಯಾವ ಥರ ಇದೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸು ಎಲ್ಲ ಕೊಡ್ತೀನಿ. ತುಂಬ ಜನ ನೋಡ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದಕ್ಕೆ ನಿಮ್ಗೇನು ಕೈ ನೋವೇನು ಬರಲ್ಲ ಅಲ್ವಾ? ಹಾಗಾಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಹಾಗೆ ಇಷ್ಟ ಆದರೆ, ಇಷ್ಟ ಆಗದೇ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ತೋಟ ಆಮೇಲೆ ತೋರಿಸ್ತೀನಿ. ಇದೆಲ್ಲ ಸುತ್ತಾದ್ಮೇಲೆ ತೋರಿಸ್ತೀನಿ ನನಗೆ ಯಾವ ಥರ ಆಗಿದೆ ಅಂದ್ಬಿಟ್ಟು ನಮ್ಮ ತೋಟ ಎಲ್ಲನೂ. ಇಲ್ಲಿ ಮನೆಗಳ ಪಕ್ಕನೇ ಇರುವಂಥ ತೋಟ ಇದು. ತುಂಬ ದೂರ ಎಲ್ಲ ಏನೂ ಇಲ್ಲ. 2 ತೋಟ ಪಕ್ಕದಲ್ಲೇ, ಮನೆಗಳ ಪಕ್ಕದಲ್ಲಿದೆ. ಒಂದು ತೋಟ ಮತ್ತು ಸ್ವಲ್ಪ ದೂರ ಇದೆ. ನಮ್ಮ ತೋಟ ನೋಡಿ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಮನೆಗಾಗೆ ಹೋಗ್ಬೋದು ಬರ್ಬೋದು ಅಲ್ವಾ? ಫ್ರೆಂಡ್ಸ್ ನೋಡಿ, ಇದೆ ವೈರು. ಈಗ ಎತ್ಕೊಂಡ್ಬಂದಿದ್ದಾರೆ ಯಜಮಾನ್ರು, ಸುತ್ತಬೇಕು. ನೋಡಿ ಯಜಮಾನ್ರು ಬಂದ ತಕ್ಷಣ ಕೆಲಸ ಸ್ಟಾರ್ಟ್. ಸ್ವಲ್ಪ ಅಂದ್ರೆ ರೆಸ್ಟ್ ಮಾಡೋಕ್ಕೆ ಬಿಡೋಲ್ಲ. ನೋಡಿ ಕೆಲಸ ಅವ್ರಿಗೆ ಏನು ಗೊತ್ತಾ, ಕೆಲಸ ಅಂದರೆ ಕೆಲಸ ಆಗಬೇಕು. ಈಗ ವೈರೆಲ್ಲ ಬಿಸ್ತಾ ಇದ್ದಾರೆ. ಫ್ರೆಂಡ್ಸ್, ವೈರೆಲ್ಲ ಸುತ್ತಾದ್ಮೇಲೆ ಈಗ ಮನೆಗೆ ಹೋಗ್ತಾಯಿದ್ವಿ ನಾವು. ಹಾಗೆ ಹೋಗ್ತಾ ದಾರಿನಲ್ಲಿ ಈ ಥರ ವೀಡಿಯೋ ಮಾಡ್ತಾಯಿದ್ದೆ. ಇಲ್ಲಿ ಬಾಳೆ ಗಿಡ ಇತ್ತು, ಹಾಗಾಗಿ ಕಾಯೆಲ್ಲ ಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು, ಹಾಗಾಗಿ ತೋರಿಸ್ತಾ ಇದ್ದೆ. ಈಗ ಹೊರಟಿದ್ವಿ ಹಸ್ಬೆಂಡ್ ನಾನಿಬ್ಬರು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬರ್ತೀವಿ ತೋಟಕ್ಕೆ. ಈವ್ನಿಂಗ್ ಬರ್ತೀವಿ 4:30 ಆ ಥರ. ಈಗ ಹೊರಟಿದ್ವಿ. ಹೋದ್ಮೇಲೆ ಬಿಸಿಲಲ್ಲಿದ್ದು ಸಾಕಾಯ್ತು ಅಂತೇಳಿ ಈಗ ಜ್ಯೂಸ್ ತೊಗೊಂಡು ಕುಡಿತಾ ಇದ್ವಿ. ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಈವ್ನಿಂಗ್ ಬರೋವಂಥದ್ದು. ಈಗ ಸಾಯಂಕಾಲ ಮಗಳ ಸ್ಕೂಲಿಂದ ಬಂದಮೇಲೆ ಮಗಳ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ತೋಟಕ್ಕೆ ಬಂದಿದ್ದೀವಿ. ತೋಟದಲ್ಲಿ ಹೋಗಿ ಈಗ ಚೆಕ್ಕಿರೋಂಥ ಗೂಟನೆಲ್ಲ ತುಂಬ್ಕೊಂಬರ್ಬೇಕು. ನೀರು ಕಾಯ್ಸೋಕ್ಕೆ ಆಗುತ್ತೆ, ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ಈಗ ಸೌದೆ ತುಂಬ್ಕೊಳ್ಳೋಣ ಅಂತೇಳಿ ಬಂದಿರೋಂಥದ್ದು. ಈಗ ಸೌದೆ ತುಂಬ್ಕೊಂಡು ಹೋಗ್ತೀವಿ. ಸೌದೆ ಅಂತ ತೋರಿಸ್ತಾ
ಈ ಥರ ಚೆಕ್ಕಿರೋಂಥ ಗೂಟ ನೋಡಿ ಈ ಥರ ಇದೆ. ಇದನ್ನೆಲ್ಲ ತುಂಬಿ ಗೋಣಿನಲ್ಲಿ ಎಲ್ಲ ಕಟ್ಟಿಟ್ಟಿರ್ತೀವಿ. ಯಾವಾಗ ಬೇಕಾದಾಗ ಎಲ್ಲ ಯೂಸ್ ಮಾಡ್ಕೊತೀವಿ. ಸೌದೆ ನೀರು ಕಾಯಿಸೋದಕ್ಕೆ ಅಂತೇಳ್ಬಿಟ್ಟು. ಈಗ ಬಂದಿರೋಂಥದ್ದು ಮಗಳು ಕೂಡ ಬಂದಿದ್ದಾಳೆ. ಅವಳು ಕೂಡ ತೊಗೊಂಡು ಬಂದು ಕೊಡ್ತಾಯಿದ್ಲಿ. ಹೆಲ್ಪ್ ಮಾಡ್ತಾಯಿದ್ದಾಳೆ ನನಗೆ ಮಗಳು. ಈಗ ನಾವು ಎಲ್ಲ ಇದನ್ನೆಲ್ಲ ತುಂಬಿ ಆಮೇಲೆ ಎತ್ಕೊಂಡು ಹೋಗುವಂಥದ್ದು ಮನೆಗೆ. ಇವತ್ತಿನ ವಿಡಿಯೋ ನೋಡಿ ಈ ಥರ ಇದೆ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಅದೆಲ್ಲ ತುಂಬಿಕೊಂಡು ಮೂಟೆ ಎಲ್ಲ ಕಟ್ಟಿದ್ದಾಯಿತು. ಇನ್ನೇನು ಎತ್ಕೊಂಡು ಹೋಗ್ತೀನಿ ಮನೆಗೆ. ಮಗಳು ಸೈಕಲಲ್ಲಿ ಕಟ್ಕೊಂಡು ಸ್ವಲ್ಪ ಎತ್ಕೊಂಡೋದ್ಲು. ಈಗ ನಾನು ಒಂದು ಮೂಟೆ ಕಟ್ಟಿ ಇಟ್ಕೊಂಡಿದ್ದೀನಿ. ಈಗ ನಾನು ಎತ್ಕೊಂಡು ಹೋಗ್ತೀನಿ. ಯಜಮಾನ್ರು ಮೇವೆಲ್ಲ ಕೊಯ್ಕೊಂಬಂದು ಮನೆ ಹತ್ರ ಇಟ್ಟಿದ್ದಾರೆ. ಈಗ ಯಜಮಾನ್ರು ವಯಸ್ಸುತ್ತಾಯಿತು ತಂಗಿಸ್ತಾ ಇದ್ದಾರೆ ನೋಡೋಣ ಬನ್ನಿ ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಮಧ್ಯಾಹ್ನ ಎಲ್ಲ ವಹಿಸುತ್ತವಿ. ಈಗ ತಂಗಿಸ್ತಾ ಇದ್ದಾರೆ ಯಜಮಾನ್ರು. ಮಧ್ಯಾಹ್ನ ವಹಿಸೋದಕ್ಕೆ ನಾನು ಹೆಲ್ಪ್ ಮಾಡಿದೆ. ಇದೇನು ಈಸಿ, ಹಾಗಾಗಿ ಅವರೇ ಒಬ್ಬರೇ ಮಾಡ್ಕೊತಾರೆ ಈ ಕೆಲಸ. ಅದು ನಾನು ತೋರಿಸ್ತೀನಿ ಅಂತ ಹೇಳಿದೆ. ಯಾಕಂದರೆ ಇಬ್ಬರು ಮಾಡ್ತಾಯಿರೋ ಕೆಲಸ ನಿಂಗೆ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಆ ವಿಡಿಯೋ ಏನು ಯಾವ ಥರ ಸುತ್ತೀವಿ ಅಂತ ತೋರ್ಸೋಕ್ಕಾಗಲಿಲ್ಲ. ಸುತ್ತಿ ಆದಮೇಲೆ ನಾನು ತೋರಿಸಿರೋಂಥ ವಿಡಿಯೋ. ಬನ್ನಿ ಈಗ ಮನೆಗೆ ಹೋಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಸ್ವಲ್ಪ ಅದು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸಬು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತೀರಾ, ಆದರೆ ಯಾರೂ ಲೈಕ್ ಮಾಡ್ತಾಯಿಲ್ಲ. ಪ್ಲೀಸ್ ಲೈಕ್ ಕೊಡೋದ್ರಿಂದ ನಿಮಗೇನು ಕೈ ನೋವು ಬರೋದಿಲ್ಲ. ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಇಷ್ಟ ಆಗದೇ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಯಜಮಾನ್ರು ಮೇವೆಲ್ಲ ತಂದು ಇಟ್ಟಿದ್ದಾರೆ. ಈಗ ನಾನು ಮೇವು ಕಟ್ ಮಾಡಬೇಕು ನೋಡಿ. ಶೆಡ್ಡಲ್ಲಿ ಕುರಿ ಎಲ್ಲ ಖಾಲಿಯಾಗಿದೆ. 5 ಕುರಿ ಇದೆ ಅಷ್ಟೇ. ಅದು ವಿಡಿಯೋ ನಾನು ಮಾಡಲಿಲ್ಲ. ಖಂಡಿತ ಮಾಡಿ ಹಾಕ್ತೀನಿ.